ರಾಜ್ಯದಲ್ಲಿ ನಡೀತಾ ಇರುವಂತಹ ಗುತ್ತಿಗೆ ಗೋಲ್ಮಾಲ್ನ ಸ್ಫೋಟಕ ಸುದ್ದಿಯೊಂದು ಹೊರಬಿದ್ದಿದೆ. ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳಿಂದಲೇ ಡೀಲ್ ನಡೆದಿದ್ದು, ಆರೋಪ ಮಾಡಿದವರಿಂದಲೇ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನಡೀತಾ ಇದೆಯಾ ಎನ್ನುವ ಆರೋಪ ಕೇಳಿಬಂದಿದೆ. ಗುತ್ತಿಗೆದಾರರ ಹೊಟ್ಟೆ ಮೇಲೆ ಹೊಡಿತಾ ಇರುವ ಸಂಘದ ಪದಾಧಿಕಾರಿಗಳು 3% ಕಮಿಷನ್ಗೆ ಬೇಡಿಕೆ ಇಟ್ಟಿರೋದು ಬಯಲಾಗಿದೆ. ಸರ್ಕಾರಿ ಯೋಜನೆಗಳ ಕಾಮಗಾರಿಗೆ ಬಿಡ್ ಮಾಡುವ ಗುತ್ತಿಗೆದಾರರ ಜೊತೆಗೆ ಪದಾಧಿಕಾರಿ ಮತ್ತವರ ಸಂಗಡಿಗರು ಕೂಡ ಬಿಡ್ ಮಾಡ್ತಾರೆ. ಆದರೆ ಹಾಗೆ ಮಾಡಿದ ಬಿಡ್ ವಾಪಸ್ ಪಡೆಯಲು ಗುತ್ತಿಗೆದಾರರ ಬಳಿ ಕಮಿಷನ್ ಕೇಳಲಾಗ್ತಾ ಇದೆ ಎನ್ನೋ ಆರೋಪ ಕೇಳಿಬಂದಿದೆ. ರಾಜ್ಯ ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿಯ ಗೌರವಾಧ್ಯಕ್ಷ ಜಗನ್ನಾಥ್ ಜಿ ಶಿವಾಜಿ ಮತ್ತು ನಿರ್ದೇಶಕ HR ಚಿಂಚಳಿಯಿಂದ ಬೆದರಿಕೆ ಹಾಕಲಾಗಿದೆ. ಅಲ್ಲದೆ ಬಿಡ್ ವಾಪಸ್ ಪಡಿಬೇಕೆಂದ್ರೆ ಗುತ್ತಿಗೆ ಹಣದಲ್ಲಿ ನಮಗೆ 3% ಕಮಿಷನ್ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಅಂತಿಮವಾಗಿ 2.5% ಕಮಿಷನ್ಗೆ ಒಪ್ಪಿಗೆ ನೀಡಿರುವ ಆಡಿಯೋ ಮತ್ತು ವಿಡಿಯೋ ಇದೀಗ ಬಯಲಾಗಿದೆ. ಸರ್ ಇಲ್ಲ, ನನಗೆ 2.5 ಹೆವಿ ಆಗ್ತದೆ, ಬರಾಗ 2% ಕೊಡ್ತೀನಿ ರೀ. 3% ಅಂದ್ರೆ ಹೇಳ್ರಿ ಇಲ್ಲ, ನಾವು ನಮ್ದು ನೋಡ್ರಿ, ನಾವು ಸಣ್ಣವ್ರದೀವಿ ಜರ. ನೀವೇ ಹಿಡ್ಲಿಲ್ಲ ಅಂದ್ರೆ ಮತ್ತೆ ಅಲ್ರಿ, ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು, ಅವ್ರಿಗೆಲ್ಲ ಸರ್ ನೀವು ಇವೆರಡು ಟೆಂಡರ್ ಹೊಡಿಬೇಕು. ಭಾರತ ಮತ್ತು ಅಮೆರಿಕ ಮಧ್ಯೆ ಕಳೆದ 6 ತಿಂಗಳಿಂದ ನಡೀತಾ ಇದ್ದ ವ್ಯಾಪಾರ ಸಮರದ ಸಂಧಾನ ಮಾತುಕತೆ ನಿನ್ನೆ ಫಲಪ್ರದವಾಗಿದೆ. ಪ್ರಧಾನಿ ಮೋದಿ ಜೊತೆಗೆ ದೂರವಾಣಿ ಕರೆ ಮಾಡಿದ ಅಧ್ಯಕ್ಷ ಟ್ರಂಪ್ ಮೋದಿಯನ್ನ ತಮ್ಮ ಅತ್ಯಾಪ್ತ ಗೆಳೆಯ ಅಂತ ಬಣ್ಣಿಸಿದ್ದಾರೆ. ಈ ವ್ಯಾಪಾರ ಒಪ್ಪಂದದ ಬಗ್ಗೆ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಭಾರತೀಯ ಉತ್ಪನ್ನಗಳ ಮೇಲಿನ ಸುಂಕ 18% ಇಳಿಕೆ ಮಾಡಿರುವುದಾಗಿ ಟ್ರಂಪ್ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸುವುದಕ್ಕೆ ಭಾರತ ಒಪ್ಪಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡಿದ್ದಾರೆ. ಉಕ್ರೇನ್ ಯುದ್ಧ ನಿಲ್ಲಿಸುವ ನಿಟ್ಟಿನಲ್ಲಿ ತೈಲ ಖರೀದಿ ನಿಲ್ಲಿಸಿದೆ. ರಷ್ಯಾದ ಬದಲು ಅಮೆರಿಕ ವೆನೆಜುವೆಲಾದಿಂದ ಭಾರತ ತೈಲ ಖರೀದಿಸಲಿದೆ ಅಂತ ಟ್ರಂಪ್ ಬರೆದುಕೊಂಡಿದ್ದಾರೆ. ಇನ್ನು ಟ್ರಂಪ್ ಪೋಸ್ಟ್ ಬೆನ್ನಲ್ಲೇ ಪ್ರಧಾನಿ ಮೋದಿ ಕೂಡ ಟ್ವೀಟ್ ಮಾಡಿ ಸಂತಸ ಹಂಚಿಕೊಂಡಿದ್ದಾರೆ. ನನ್ನ ಆತ್ಮೀಯ ಗೆಳೆಯ ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ಅದ್ಭುತ ಮಾತುಕತೆ ನಡೆದಿದೆ. ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳಿಗೆ ಈಗ 18% ಕಡಿಮೆ ಸುಂಕ ಹಾಕಿರುವುದಕ್ಕೆ ಸಂತೋಷ ತಂದಿದೆ. ಈ ಅದ್ಭುತ ಘೋಷಣೆಗಾಗಿ ಭಾರತದ 1.4 ಶತಕೋಟಿ ಜನರ ಪರವಾಗಿ ಟ್ರಂಪ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಭಾರತ ಅಮೆರಿಕ ನಡುವಿನ ಒಪ್ಪಂದ ಐತಿಹಾಸಿಕ ಡೀಲ್ ಎಂದು ಬಿಜೆಪಿ ನಾಯಕರು ಬಣ್ಣಿಸ್ತಾ ಇದ್ರೆ, ಕಾಂಗ್ರೆಸ್ ಭಾರೀ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಭಾರತದ ವಿದೇಶಾಂಗ ನೀತಿ ನಿರ್ಧಾರಗಳನ್ನು ಅಮೆರಿಕ ಅಧ್ಯಕ್ಷರು ಘೋಷಿಸುತ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಜೈರಾಮ್ ರಮೇಶ್ ಗರಂ ಆಗಿದ್ದಾರೆ. ಇದಕ್ಕೆ ಮೊಗಾಂಬೋ ಖುಷ್ ಹುವಾ ಅಂತ ಪೋಸ್ಟ್ ಮಾಡಿ ವ್ಯಂಗ್ಯವಾಡಿದ್ದಾರೆ. ಅಹಮದಾಬಾದ್ನ ಏರ್ ಇಂಡಿಯಾ ವಿಮಾನ ದುರಂತ ಮಾಸುವ ಮುನ್ನವೇ ಬೋಯಿಂಗ್ ವಿಮಾನವೊಂದು ಅಕ್ಷರಶಃ ಸಾವಿನ ದವಡೆಯಿಂದ ಪಾರಾಗಿ ಬಂದಿದೆ. ಲಂಡನ್ನಿಂದ ಬೆಂಗಳೂರಿಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನದ ಎಂಜಿನ್ಗೆ ಇಂಧನ ಪೂರೈಕೆ ಸ್ಥಗಿತವಾಗಿತ್ತು. ಅದೃಷ್ಟವಶಾತ್ ಭಾರೀ ದುರಂತವೊಂದು ತಪ್ಪಿದೆ. ಸೋಮವಾರ ಬೆಳಗಿನ ಜಾವ 2:40ಕ್ಕೆ ಏರ್ ಇಂಡಿಯಾದ ಬೋಯಿಂಗ್ 7878 ವಿಮಾನ AI-132 ವಿಮಾನ ಲಂಡನ್ನ ಹೀಥ್ರೋನಿಂದ ಟೇಕ್ ಆಫ್ ಆಗಿತ್ತು. ಮಧ್ಯಾಹ್ನ ಸುಮಾರು 12 ಗಂಟೆ ಹೊತ್ತಿಗೆ ವಿಮಾನ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಕೂಡ ಆಯಿತು. ಆದರೆ ಲ್ಯಾಂಡಿಂಗ್ ನಂತರ ಪೈಲಟ್ಗಳ ವರದಿ ಮಾತ್ರ ಬೆಚ್ಚ ಬೀಳಿಸಿತ್ತು. ವಿಮಾನ ಆಕಾಶದಲ್ಲಿ ಪ್ರಯಾಣಿಸ್ತಾ ಇದ್ದಾಗಲೇ ಫ್ಯೂಲ್ ಕಂಟ್ರೋಲ್ ಸ್ವಿಚ್ ತನ್ನಷ್ಟಕ್ಕೆ ತಾನೇ ಕಟ್ ಆಫ್ ಆಗಿದೆ. ವಿಮಾನದ ಎಡಭಾಗದ ಎಂಜಿನ್ನ ಫ್ಯೂಲ್ ಕಂಟ್ರೋಲ್ ಸ್ವಿಚ್ ರನ್ ಸ್ಥಿತಿಯಲ್ಲಿ ಇರಬೇಕಿತ್ತು. ಆದರೆ ಅದು ತನ್ನಷ್ಟಕ್ಕೆ ತಾನೇ 2 ಬಾರಿ ಕಟ್ ಆಫ್ ಸ್ಥಿತಿಗೆ ಜಾರಿದೆ. ಹೀಗಾದ್ರೆ ಹಾರಾಟದ ಸಮಯದಲ್ಲಿ ಎಂಜಿನ್ ಇದ್ದಕ್ಕಿದ್ದಂತೆ ಸ್ಥಗಿತಗೊಳ್ಳುವ ಅಪಾಯವಿರುತ್ತೆ. ಪೈಲಟ್ಗಳ ಸಾಹಸದಿಂದ ವಿಮಾನ ಸುರಕ್ಷಿತವಾಗಿ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗಿದೆ. ಸುರಕ್ಷಿತವಾಗಿ ಇಳಿದ ನಂತರ ಫ್ಯೂಲ್ ಸ್ವಿಚ್ ಅದರ ಸ್ಥಾನದಲ್ಲಿ ಸರಿಯಾಗಿ ಲಾಕ್ ಆಗ್ತಿಲ್ಲ ಅಂತ ಪೈಲಟ್ಗಳು ದೂರು ಕೊಟ್ಟಿದ್ದಾರೆ. ಈ ದೂರಿನ ಮೇರೆಗೆ ಏರ್ ಇಂಡಿಯಾ ತಕ್ಷಣವೇ ಈ ವಿಮಾನದ ಕಾರ್ಯಾಚರಣೆ ಸ್ಥಗಿತಗೊಳಿಸಿದೆ. ಅಲ್ಲದೆ ಈ ವಿಚಾರವನ್ನ DGCAಗೂ ತಲುಪಿಸಿದೆ. ಜೊತೆಗೆ ಫ್ಯೂಲ್ ಕಂಟ್ರೋಲ್ ಸ್ವಿಚ್ ಯಾಕೆ ಪದೇ ಪದೇ ಆಫ್ ಆಗ್ತಾ ಇದೆ ಎಂಬ ಬಗ್ಗೆ ತೀವ್ರ ತನಿಖೆ ನಡೆಸಲಾಗ್ತಾ ಇದೆ. ಹಾಲು ಅಂತ ನಿನ್ಗೆ ಹೇಳಿ, ನನಗೆ ಸಕ್ಕರೆ ಅಂತ ಹೇಳಿ. ಸಿಎಂ ಕುರ್ಚಿ ಕಿತ್ತಾಟದ ವಿಚಾರವಾಗಿ ವಿಧಾನಸಭೆಯಲ್ಲಿ ಸಿಎಂ, DCM ಮತ್ತು ವಿಪಕ್ಷ ನಾಯಕರ ನಡುವೆ ಸ್ವಾರಸ್ಯಕರ ಚರ್ಚೆ ನಡೆದಿದೆ. ಸಿಎಂ ಸಿದ್ದರಾಮಯ್ಯ DK ಕಡೆ ನೋಡುತ್ತಾ, ನೋಡಪ್ಪ ನೀನು ಹಾಲಂತೆ ನಾನು ಸಕ್ಕರೆ ಅಂತೆ, ಆದ್ರೆ ಅವರು ಹಾಲಾಹಲ ಅಂತ ಹೇಳ್ತಾರೆ ಅಂದ್ರು. ಇದಕ್ಕೆ DK,
ಅದಕ್ಕೆ ಟೈಮ್ ಉತ್ತರ ಕೊಡುತ್ತೆ ಬಿಡಿ ಅಂತ ಅಂದ್ರು. ಈ ವೇಳೆ ಆರ್ ಅಶೋಕ್ ಡಿಕೆ ಮಾತಿನಲ್ಲಿ 100 ಅರ್ಥ ಇದೆ ಅಂತ ವ್ಯಂಗ್ಯವಾಡಿದ್ರು. ಹಾಲು ಅಂತ ನಿನ್ಗೆ ಹೇಳಿ, ನನಗೆ ಸಕ್ಕರೆ ಅಂತ ಹೇಳಿ, ಅವರು ಹಾಲು ಹಲ್ಲ ಹಾಲಾಹಲ ಅಂತ ಹೇಳಿದ್ರು. ಟೈಮ್ ಉತ್ತರ ಕೊಡ್ತದೆ ನೋಡಿ, ಇದು ಕರೆಕ್ಟ್. ಒಂದು ಮಾತಲ್ಲಿ 100 ಅರ್ಥ ದಟ್ ಈಸ್ ಡಿ ಕೆ ಶಿವಕುಮಾರ್. ಇಷ್ಟಕ್ಕೆ ಸುಮ್ಮನಾಗದ ಅಶೋಕ್ 56 ಶಾಸಕರು ಡಿಕೆ ಕಡೆ ಇದ್ದಾರಂತೆ. ಅವರು ಬೆಳಿಗ್ಗೆ ಡಿಕೆ ಮನೆಯಲ್ಲಿ, ಸಂಜೆ ಸಿದ್ದರಾಮಯ್ಯ ಮನೆಯಲ್ಲಿರ್ತಾರಂತೆ. ಇದರಿಂದ ಡಿಕೆ ಕನ್ಫ್ಯೂಸ್ ಆಗಿದ್ದಾರೆ ಅಂತ ಕಿಚಾಯಿಸಿದ್ರು. ಬೆಳಗ್ಗೆ ಒಂದ್ ಕಡೆ, ಸಾಯಂಕಾಲ ಒಂದ್ ಕಡೆ. ಅಲ್ಲ ಅದಕ್ಕೆ ಹೇಳೋದು ಕನ್ಫ್ಯೂಸ್ ಔಟ್ ಐತೆ. ಅಲ್ಲ ಸಭಾಧ್ಯಕ್ಷ ಡಿಕೆಗೆ ಕನ್ಫ್ಯೂಸ್ ಔಟ್ ಐತೆ. ರಾಜ್ಯಪಾಲರ ಬಾಯಲ್ಲಿ ಸುಳ್ಳು ಹೇಳಿಸೋ ಪ್ರಯತ್ನ ಅನ್ನೋ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಕೇಂದ್ರ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಘೋಷಣೆ ಮಾಡಿ ಅನುದಾನ ಕೊಡದೇ ಇರುವುದು ಸುಳ್ಳ ಅಂತ ಸಿಎಂ ಪ್ರಶ್ನಿಸಿದ್ದಾರೆ. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಇಟ್ಸ್ ಎ ಫ್ಯಾಕ್ಟ್. ಇದನ್ನ ಹೇಳಿದ್ರೆ ಇದು ಓದಬಾರದು ಅಂತ ಇದೆಯಾ? ಇದು ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲ. ಇನ್ನು ಬಿಬಿಜಿ ರಾಮ್ಜಿ ಯೋಜನೆಯ ಹೆಸರಿನಲ್ಲಿ ದಶರಥ ರಾಮನಿಲ್ಲ, ಸೀತಾರಾಮನೂ ಇಲ್ಲ, ಸಿದ್ದರಾಮನೂ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಮ್ ಅಂತ ಅನ್ನೋದು ಸುಮ್ಮನೆ ಸೇರಿಸಿದಾರೆ ಹಂಗೆ. ರಾಮ್ ಅಲ್ಲ, ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ಕೌಸಲ್ಯ ರಾಮನೂ ಅಲ್ಲ, ರಾಮಾಯಣದ ರಾಮನೂ ಅಲ್ಲ. ಸಿದ್ದರಾಮಯ್ಯವರಲ್ಲ ಅಂದ್ರೆ ಸಿದ್ದರಾಮನೂ ಅಲ್ಲ ಅಂತ ಹೇಳ್ತಾರೆ. ಸಿದ್ದರಾಮನೂ ಅಲ್ಲ. ಮಾಜಿ ಸೇನಾ ಮುಖ್ಯಸ್ಥ ಎಂಎಂ ನರವಣೆ ಅವರ ಆತ್ಮಚರಿತ್ರೆ ವಿಚಾರವಾಗಿ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಕೇಂದ್ರ ಸಚಿವರ ನಡುವೆ ಜಟಾಪಟಿ ನಡೆದಿದೆ. ಭಾರತ ಚೀನಾ ನಡುವಿನ ಗಾಲ್ವಾನ್ ಡೋಕ್ಲಾಂ ಸಂಘರ್ಷದ ಕುರಿತ ಮಾಹಿತಿಯನ್ನ ಒಳಗೊಂಡಿದೆ ಎನ್ನಲಾದ ನರವಣೆ ಅವರ ಆತ್ಮಚರಿತ್ರೆ ಬಗ್ಗೆ ರಾಹುಲ್ ಪ್ರಸ್ತಾಪಿಸಿದ್ರು. ಇದಕ್ಕೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್, ಅಮಿತ್ ಶಾ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಪ್ರಕಟಗೊಳ್ಳದ ಪುಸ್ತಕದ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬಾರದು ಅಂತ ಹೇಳಿದ್ರು. नरवणे जी कहते हैं माय पोजीशन वाज क्रिटिकल. अध्यक्ष महोदय, ये लीडर अपोजिशन सदन को गुमराह करने की कोशिश कर रहे हैं. मैं आपसे अनुरोध करना चाहता हूं, इन्हें किसी भी सूरत में यह बात बोलने की यहाँ पर इजाजत नहीं दी जानी चाहिए. ನರವಣೆ ಅವರ ಪುಸ್ತಕ ಪ್ರಕಟಣೆಗೆ ಕೇಂದ್ರ ಸರ್ಕಾರ ಅವಕಾಶ ನೀಡ್ತಾ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಈ ಭಯ ಯಾಕೆ ಅಂತ ರಾಗ ಪ್ರಶ್ನಿಸಿದ್ರು. Army chief, this is what the army chief has written in a book. The book is not being allowed to be published. It is languishing. And this is the army chief's perspective, his view. Why are they so scared of the army chief's perspective? ಇನ್ನು ಕೇರಳದಲ್ಲಿ ಕುಂಡುವಡಿಯನ್ ಸಮುದಾಯವನ್ನ ಎಸ್ಟಿ ಪಟ್ಟಿಯಲ್ಲಿ ಸೇರಿಸುವಂತೆ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಕೇರಳ ಸಚಿವ OR ಕೇಲುಗೆ ಪತ್ರವನ್ನ ಬರೆದಿದ್ದಾರೆ. ಈ ಬಗ್ಗೆ 2025ರಲ್ಲೂ ಪತ್ರ ಬರೆದಿದ್ರು ಸೂಕ್ತ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತ ಪ್ರಿಯಾಂಕಾ ಕಿಡಿಕಾರಿದ್ದಾರೆ. ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ 1ರಿಂದ 12ನೇ ತರಗತಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ವಿದ್ಯಾ ವಿಕಾಸ ಯೋಜನೆಯಡಿ ಪಠ್ಯಪುಸ್ತಕ, ಅಭ್ಯಾಸ ಪುಸ್ತಕ ಹಾಗೂ ದಿನಚರಿ ಪುಸ್ತಕಗಳನ್ನು ಉಚಿತವಾಗಿ ವಿತರಿಸುವುದಕ್ಕೆ ಶಿಕ್ಷಣ ಇಲಾಖೆ ಗ್ರೀನ್ ಸಿಗ್ನಲ್ ನೀಡಿದೆ. ಇದರಿಂದ 61 ಲಕ್ಷ ಮಕ್ಕಳಿಗೆ ಅನುಕೂಲವಾಗಲಿದೆ. ಮುಂದಿನ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಿಸಲು ಸರ್ಕಾರ ಸೂಚಿಸಿದೆ. ಪಠ್ಯಪುಸ್ತಕದ ಕಾಗದ ಮತ್ತು ಮುದ್ರಣ ಗುಣಮಟ್ಟ ರಾಜಿ ಆಗೋ ಹಾಗಿಲ್ಲ. ಸರ್ಕಾರದ ಹಣ ದುರುಪಯೋಗ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಲಾಗಿದೆ.